ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ವರ್ಷದ ಅಂತಿಮ 3 ತಿಂಗಳ ಭವಿಷ್ಯ ಹೇಗಿರಲಿದೆ? ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿವೆ? ಕುಂಭರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯೆ, ಪ್ರೀತಿಯ ಜೀವನ ಅಂದರೆ ಲವ್ ಲೈಫ್, ಮ್ಯಾರೇಜ್ ಲೈಫ್, ಜಾಬ್ ಆ್ಯಂಡ್ ಬಿಸ್ನೆಸ್, ಲಕ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಕುಂಭರಾಶಿಯವರಿಗೆ ಸಾಡೆ ನಡೆಯುತ್ತಿದೆ. ನಿಮ್ಮ ರಾಶಿಯಲ್ಲಿ ವಕ್ರಿ ಶನಿ ಸ್ಥಿತವಾಗಿದ್ದಾರೆ. ದ್ವಿತೀಯದಲ್ಲಿ ರಾಹು, ಚತುರ್ಥ ಭಾವದಲ್ಲಿ ಗುರುಗ್ರಹ, ಪಂಚಮದಲ್ಲಿ ಮಂಗಳ ಗ್ರಹ, ಅಷ್ಟಮದಲ್ಲಿ ಸೂರ್ಯ, ಕೇತು, ಬುಧ ಗ್ರಹ, ನವಮದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದ್ದಾರೆ. ಕುಂಭರಾಶಿಯವರಿಗೆ ನವೆಂಬರ್ 14ರಂದು ಶನಿ ಗ್ರಹ ರೆಟ್ರೋಗ್ರೇಡನ್ನು ಬಿಟ್ಟು ವಕ್ರ ಚಲನೆಯಿಂದ ನೇರ ಚಲನೆಯನ್ನು ಪ್ರಾರಂಭಿಸುತ್ತಾರೆ. ಯಾರೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದೀರೋ ಇಷ್ಟು ದಿನ, ಅವರಿಗೆಲ್ಲ 14 ನವೆಂಬರ್ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು, ವೃದ್ಧಿಯನ್ನು ಕಾಣ್ತೀರಾ. ಕುಂಭರಾಶಿಯವರ ಆರೋಗ್ಯದ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಶನಿ ಗ್ರಹ ಮೊದಲನೆಯ ಭಾವದಲ್ಲಿದ್ದಾರೆ, ರಾಹು ದ್ವಿತೀಯ ಭಾವದಲ್ಲಿ ಇರುವಂತಹ ಕಾರಣ ನಿಮ್ಮ ಆಹಾರದಲ್ಲಿ ಬಹಳ ಶಿಸ್ತನ್ನು ನೀವು ಪಾಲಿಸಬೇಕಾಗುತ್ತೆ. ಇಲ್ಲದಿದ್ದರೆ ಫುಡ್ ಇನ್ಫೆಕ್ಷನ್, ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹಲ್ಲಿನ ಸಮಸ್ಯೆಗಳು, ಹಲ್ಲಿನಲ್ಲಿ ನೋವು, ತೊಂದರೆಗಳು ಕಾಣಿಸಬಹುದು. ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ನವೆಂಬರ್ 14ರವರೆಗೆ ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ನೀವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಆಹಾರಗಳನ್ನು ಸೇವಿಸಿ, ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ, ಬಿಸಿಯಾದ ಶುಚಿಯಾದ ಮನೆಯೂಟವನ್ನು ಸೇವಿಸುವುದರಿಂದ ಈ ಆರೋಗ್ಯದ ಸಮಸ್ಯೆಗಳು ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿ. ನವೆಂಬರ್ 15ರ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾ ಹೋಗ್ತೀರಾ. ಕುಂಭರಾಶಿಯವರ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೋಡೋಣ. ಈ 90 ದಿನಗಳು ಸ್ಟೂಡೆಂಟ್ಸ್ ಎಜುಕೇಷನ್ ಬಗ್ಗೆ ನೋಡೋಣ. ಪಂಚಮಾಧಿಪತಿ ಬುಧ ಅಷ್ಟಮದಲ್ಲಿ, ಕೇತು ಪ್ಲಸ್ ಸೂರ್ಯನ ಜೊತೆ ಸ್ಥಿತವಾಗಿದೆ. ಪಂಚಮದಲ್ಲಿ ಮಂಗಳ ಗ್ರಹವಿದೆ. ಬುಧ ತನ್ನ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಾಗಿದ್ದಾರೆ. ಕುಂಭರಾಶಿಯ ವಿದ್ಯಾರ್ಥಿಗಳು ಅಕ್ಟೋಬರ್ 20ರವರೆಗೆ ನಿಮ್ಮ ಮನಸ್ಸು ಓದಿನಲ್ಲಿ ಕಡಿಮೆ ಆಸಕ್ತಿಯನ್ನು ತೋರಿಸಬಹುದು. 20 ಅಕ್ಟೋಬರ್ ನಂತರ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚು ಉತ್ಸಾಹದಿಂದ ಗಮನವನ್ನು ಹರಿಸ್ತೀರಾ. ಉತ್ತಮ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ತೀರಾ. ಅಕ್ಟೋಬರ್ 20ರ ನಂತರ ನಿಮಗೇನಾದರೂ ಎಕ್ಸಾಮ್ಸ್ಗಳಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಬಹಳ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡ್ತೀರಾ. ಅಕ್ಟೋಬರ್ 20ರವರೆಗೆ ಸ್ವಲ್ಪ ಆಲಸ್ಯವನ್ನು ಬಿಡಬೇಕಾಗುತ್ತೆ. ಅಕ್ಟೋಬರ್ 20ರ ನಂತರ ಮಂಗಳ ಗ್ರಹ ಪಂಚಮ ಭಾವದಿಂದ 6ನೇ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತದೆ. ಆಗ ನಿಮ್ಮ ಎಜುಕೇಷನ್ ಬಹಳ ಚೆನ್ನಾಗಿರುತ್ತೆ. ಕುಂಭರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಈ 90 ದಿನಗಳು ಹೇಗಿರಲಿದೆ ಅಂತ ನೋಡೋಣ. ಮಂಗಳ ಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ಪ್ರೇಯಸಿ ಅಥವಾ ಪ್ರಿಯತಮ ಅಕ್ಟೋಬರ್ 20ರವರೆಗೆ ಸ್ವಲ್ಪ ಹಠವನ್ನು ಮಾಡ್ತಾರೆ. ನಿಮ್ಮ ಮೇಲೆ ಡಾಮಿನೇಟ್ ಮಾಡಬಹುದು, ಕೋಪಿಸ್ಕೊಳ್ಬಹುದು, ಕೋಪ ಮಾಡ್ಕೊಳ್ತಾರೆ. ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಇರುವಂತಹ ಕಾರಣ ನೀವು ಸ್ವಲ್ಪ ಹಠ ಮಾಡ್ತೀರಾ, ಹಠವನ್ನು ಸಾಧಿಸ್ತೀರಾ. ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ವರ್ಕಿಂಗ್ ಪ್ಲೇಸಲ್ಲಿ ಅಥವಾ ಕಾಲೇಜಲ್ಲಿ ಯಾರ ಮೇಲಾದರೂ ಪ್ರೀತಿ ಚಿಗುರಬಹುದು. ಅಕ್ಟೋಬರ್ 20ರವರೆಗೂ ನಿಮ್ಮ ಪ್ರೇಮಿಯ ಜೊತೆ ಬಹಳ ಸಮಾಧಾನದಿಂದ, ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಇಬ್ಬರ ಮಧ್ಯೆ ವೈಮನಸ್ಸುಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಪಾಸಿಟಿವ್ ರಿಸಲ್ಟನ್ನು ಕಾಣ್ತೀರಾ. ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಸಂಬಂಧ ಬಹಳ ಸುಮಧುರವಾಗಿ ಸಾಗ್ತಾ ಹೋಗುತ್ತೆ. ಕುಂಭರಾಶಿಯವರ ವೈವಾಹಿಕ ಜೀವನ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಸೂರ್ಯ ಗ್ರಹ ಅಷ್ಟಮ ಭಾವದಲ್ಲಿ ಇರುವಂತಹ ಕಾರಣ ಅಕ್ಟೋಬರ್ 17ರವರೆಗೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಲಿದೆ. ನಿಮ್ಮ ಜೀವನ ಸಂಗಾತಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಿ, ಅವರನ್ನು ಸರಿಯಾಗಿ ಆರೈಕೆಯನ್ನು ಮಾಡಿ. ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೆ ನಿಮ್ಮ ಜೀವನ ಸಂಗಾತಿಯ ಭಾಗ್ಯ, ಅದೃಷ್ಟ ಬಹಳ ಚೆನ್ನಾಗಿದೆ. ನಿಮ್ಮ ಜೀವನ ಸಂಗಾತಿಯ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಆಗಬಹುದು. ನಿಮ್ಮ ಜೀವನ ಸಂಗಾತಿಯ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟನ್ನು ಕಾಣ್ತೀರಾ. ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಆದರೆ ಅಕ್ಟೋಬರ್ 17ರಿಂದ
ನವೆಂಬರ್ 16ರವರೆಗೆ ನಿಮ್ಮ ಜೀವನ ಸಂಗಾತಿ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಬಟ್ ಮ್ಯಾರಿಡ್ ಲೈಫ್ ಈಸ್ ಗುಡ್, ಅಂದರೆ ಮದುವೆ ಜೀವನ ಚೆನ್ನಾಗಿರುತ್ತೆ. ಆದರೆ ನವೆಂಬರ್ 16ರ ನಂತರ ಡಿಸೆಂಬರ್ 15ರವರೆಗೆ ನಿಮ್ಮ ಜೀವನ ಸಂಗಾತಿ ಬಹಳ ಬ್ಯುಸಿಯಾಗಿಬಿಡ್ತಾರೆ ತನ್ನ ಕೆಲಸದಲ್ಲಿ. ನಿಮ್ಮ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ, ಕೇಳದೇ ಇರಬಹುದು. ತನ್ನ ಪರ್ಸ್ನಲ್ ಕೆಲಸಗಳಲ್ಲಿ ಬಹಳ ಬ್ಯುಸಿ ಆಗ್ತಾರೆ ಈ ಟೈಮ್ ಪೀರಿಯಡಲ್ಲಿ. ಡಿಸೆಂಬರ್ 15ರ ನಂತರ ನೀವು ನಿಮ್ಮ ಜೀವನ ಸಂಗಾತಿ ಜೊತೆಯಾಗಿ ಟ್ರಿಪ್ ಮತ್ತು ಟ್ರಾವೆಲನ್ನು ಹೋಗಬಹುದು. ಡಿಸೆಂಬರ್ 15ರ ನಂತರ ನಿಮ್ಮ ಬಾಂಧವ್ಯ ಬಹಳ ಸುಮಧುರವಾಗಿ ಸಾಗ್ತಾ ಹೋಗುತ್ತೆ. ಕುಂಭರಾಶಿಯವರ ಕಾರ್ಯಕ್ಷೇತ್ರ, ಜಾಬ್ ಆ್ಯಂಡ್ ಬಿಸ್ನೆಸ್ ಬಗ್ಗೆ ನೋಡೋಣ, ಹಾಗೆ ಅದೃಷ್ಟದ ಬಗ್ಗೆನೂ ನೋಡೋಣ. ಅಕ್ಟೋಬರ್ 13ರವರೆಗೆ ಕುಂಭರಾಶಿಯವರ ಅದೃಷ್ಟ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದೆ. ಅಕ್ಟೋಬರ್ 13ರವರೆಗೂ ಶುಭ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು ಮಾಡಬಹುದು. ಯಾವುದೇ ರೀತಿಯ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಸಹ ಪ್ರಾರಂಭ ಮಾಡಬಹುದು. ಅಕ್ಟೋಬರ್ 13ರಿಂದ ನವೆಂಬರ್ 7ರವರೆಗೆ ಶುಕ್ರ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿರುತ್ತದೆ. ಅಕ್ಟೋಬರ್ ಹಾಗೂ ನವೆಂಬರ್ವರೆಗೂ ಕುಂಭರಾಶಿಯವರಿಗೆ ಅದೃಷ್ಟ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು. ತುಂಬ ಲಕ್ಸುರಿಯಸ್ ಆಗಿರುತ್ತೆ ನಿಮ್ಮ ಲೈಫ್ ಸ್ಟೈಲು. ಬ್ರ್ಯಾಂಡೆಡ್ ಥಿಂಗ್ಸ್ಗಳನ್ನು, ಬ್ರ್ಯಾಂಡೆಡ್ ಕ್ಲಾತ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ, ಒಳ್ಳೆ ಶಾಪಿಂಗನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡಲ್ಲಿ. ಕುಂಭರಾಶಿಯವರ ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿ ಸ್ಥಿತವಾಗಿರುವಂತಹ ಕಾರಣ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ಅಂದರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ, ಆಫೀಸಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ. ವಿನಾಕಾರಣ ಜಗಳಕ್ಕೆ ಬರ್ತಾರೆ ನಿಮ್ಮ ಮೇಲೆ. ನಿಮಗೂ ಕೋಪವನ್ನು ಬರಿಸುವಂತೆ ಅವರು ಬಿಹೇವ್ ಮಾಡ್ಬೋದು. ಆದ್ದರಿಂದ ನೀವು ಬಹಳ ತಾಳ್ಮೆ, ಸಮಾಧಾನವಾಗಿ ಇರಬೇಕಾಗುತ್ತೆ ಈ 3 ತಿಂಗಳು. ನೀವು ಜಾಬ್ ಚೇಂಜ್ ಮಾಡಲು ಪ್ರಯತ್ನವನ್ನು ಮಾಡ್ತೀರಾ, ಬಟ್ ನಿಮ್ಮ ಪರ್ಸ್ನಲ್ ಬರ್ತ್ ಚಾರ್ಟನ್ನು ನೋಡಬೇಕಾಗುತ್ತೆ. ಇದು ಜಸ್ಟ್ ಗೋಚಾರದ ಫಲ. 70% ಅಂದರೆ 70% ಜಾಬ್ ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಇದೆ. 30% ಅಷ್ಟೇ ನೆಗೆಟಿವ್ ಆಗಿದೆ. ನೀವು ಕೋಪ ಮಾಡಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಕಾನ್ಸಂಟ್ರೇಟನ್ನು ಮಾಡಿ, ಗಮನವನ್ನು ಕೊಡಿ. ನಿಮ್ಮ ಕೊಲೀಗ್ಸ್ಗಳ ಮಾತುಗಳಿಗೆ ಕಿವಿಯನ್ನು ಕೊಡಬೇಡಿ, ಅವರನ್ನು ಇಗ್ನೋರ್ ಮಾಡಿ. ಅಕ್ಟೋಬರ್ 20ರಿಂದ ನವೆಂಬರ್ ಕೊನೆಯವರೆಗೂ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೋಪ ಮಾಡಿಕೊಳ್ಳೋ ಹಾಗಿಲ್ಲ, ತುಂಬ ಸಮಾಧಾನವಾಗಿ ಇರಬೇಕು. ಕುಂಭರಾಶಿಯವರ ಬಿಸ್ನೆಸ್ ಬಗ್ಗೆ ನೋಡೋಣ. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಬಿಸ್ನೆಸ್ ಮಾಡುವವರಿಗೆ ಒಳ್ಳೆ ಪ್ರಾಫಿಟ್ ಅಂತಲೇ ಹೇಳಬಹುದು. ಅಕ್ಟೋಬರ್ 20ರವರೆಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಡಿಮೆ ಲಾಭ ಬರಬಹುದು. ಸ್ವಲ್ಪ ಟೆನ್ಷನ್ ಇರುತ್ತೆ ನಿಮಗೆ ಬಿಸ್ನೆಸ್ಸಲ್ಲಿ ಅಕ್ಟೋಬರ್ 20ರ ಮೊದಲು. ಬಟ್ ಅಕ್ಟೋಬರ್ 20ರ ನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಸಿಗಲಿದೆ. ನಿಮ್ಮ ಜಾಬ್ ಮತ್ತು ಬಿಸ್ನೆಸ್ಸಲ್ಲಿ ಒಳ್ಳೆ ಸಕ್ಸಸ್ ಸಿಗಬೇಕು ಅಂದರೆ ನೀವು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸಬೇಕಾಗುತ್ತೆ. ಹಾಗೂ ಶನಿಗ್ರಹದ ಬೀಜ ಮಂತ್ರವನ್ನು ಸಹ ಪಠಿಸಿ. ಬೀಜ ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಮತ್ತೊಂದು ಸಾರಿ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಪ್ರತಿನಿತ್ಯ 21 ಬಾರಿ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆ ಒಳಗೆ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ. ಹಾಗೂ ಸೂರ್ಯ ದೇವನಿಗೆ ನೀರಿನ ಅರ್ಘ್ಯವನ್ನು ಸಹ ಕೊಡ್ತಾ ಬನ್ನಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.